ನಮಸ್ಕಾರ. ನಾನು ವೆಂಕಟೇಶ್ವರ್ ಅಂತ. ನಾನು ಪ್ರಿನ್ಸಿಪಲ್ ಜನರಲ್ ಮ್ಯಾನೇಜರ್ BSNL ಕರ್ನಾಟಕ ಟೆಲಿಕಾಂ ಸರ್ಕಲ್ ಇಂದ ಮಾತಾಡ್ತಾ ಇರೋದು. ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಯಾಕೆ ಹಾಕಿದ್ವಿ ಅಂದ್ರೆ, ನಮ್ಮ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅವರು ಒಡಿಶಾದಲ್ಲಿ ನಮ್ಮ ಸ್ವದೇಶಿ 4G ನೆಟ್ವರ್ಕ್ ಇನಾಗ್ರೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದರಿಂದ ಈ ಪ್ರಾಜೆಕ್ಟ್ ಏನಂದ್ರೆ, ಎಂಟೈರ್ ಇಂಡಿಯಾದಲ್ಲಿ ನಾವೀಗ ಅರೌಂಡ್ 1 ಲಕ್ಷ ಸೈಟ್ಗಳು ಮೊಬೈಲ್ 4G ಟವರ್ಗಳು BSNL ಕಡೆಯಿಂದ ಕಮಿಷನಿಂಗ್ ಆಯಿತು. ಈ 4G ನೆಟ್ವರ್ಕ್ ಏನಂದ್ರೆ, ಸ್ವದೇಶಿ 4G ನೆಟ್ವರ್ಕ್ ಏನಂದ್ರೆ, ಈ ಎಂಟೈರ್ ನೆಟ್ವರ್ಕ್ ಏನಂದ್ರೆ, ಇದು ನಮ್ಮ ಈ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಅಲ್ಲಿ ನಮ್ಮ ಇಂಡಿಯಾದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋದು ಪ್ರಾಜೆಕ್ಟ್. ಇದು ಎಕ್ವಿಪ್ಮೆಂಟ್ ಅಂದ್ರೆ ಹಾರ್ಡ್ವೇರ್ ಆಗಲಿ, ನಮ್ಮ ಕೋರ್ ಎಕ್ವಿಪ್ಮೆಂಟ್ ಆಗಲಿ, ನಮ್ಮ ಆಕ್ಸೆಸ್ ನೆಟ್ವರ್ಕ್ ಆಗಲಿ, ಎಲ್ಲ ನೆಟ್ವರ್ಕ್ ನಮ್ಮ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ನಮ್ಮ ಸ್ವದೇಶಿ ಟೆಕ್ನಾಲಜಿಯಿಂದ ಡೆವಲಪ್ ಮಾಡಿರೋದು ನೆಟ್ವರ್ಕ್ ಇದು. ಅಂದ್ರೆ ಬೇರೆ ಇದು ಫಾರಿನ್ ಕಂಟ್ರೀಸ್ಗಳಾಗಿ ಬೇರೆ ಕಂಟ್ರಿಯಿಂದ ನಾವು ಇದು ಕೆಳಗಡೆ ನಾವು ತರೋದು ನೆಸೆಸಿಟಿ ಇಲ್ಲ. ಅದಕ್ಕೆ ನಮ್ಮ ಈ BSNL ಆಗ್ತಾ ಇರೋದು 4G ನೆಟ್ವರ್ಕ್ ಏನಂದ್ರೆ, ಟೋಟಲಿ ನಮ್ದ ಸ್ವದೇಶಿ ನೆಟ್ವರ್ಕ್ ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಮಾಡಿರೋದು ಎಕ್ವಿಪ್ಮೆಂಟ್ ಇಂದ. ಸೊ ಇದು ನಮ್ಮ ಓನ್ ಎಕ್ವಿಪ್ಮೆಂಟ್. ಯಾಕಂದ್ರೆ ಕೋರ್ ನೆಟ್ವರ್ಕ್ ಡೆವಲಪ್ಮೆಂಟ್ ಆಗಲಿ, ಆಕ್ಸೆಸ್ ನೆಟ್ವರ್ಕ್ ಆಗಲಿ ನಮ್ಮ ಮಾಡಿರೋದು. ಇದರಲ್ಲಿ ಪ್ರಮುಖವಾಗಿ ಏನಂದ್ರೆ, ನಮ್ಮ C.DOT ಅಂತ ಗೌರ್ಮೆಂಟ್ ಕಂಪನಿ ಇದೆ. ಆ ಕಂಪನಿ ಅವರು ಕೋರ್ ನೆಟ್ವರ್ಕ್ ಡೆವಲಪ್ ಮಾಡಿದ್ರು. ಹಂಗೆ ನಮ್ಮ ತೇಜಸ್ ನೆಟ್ವರ್ಕ್ಸ್ ಅಂತ ಬೆಂಗಳೂರಲ್ಲಿದೆ. ಆ ಕಂಪನಿಯವರು ನಮಗೆ ಆಕ್ಸೆಸ್ ನೆಟ್ವರ್ಕ್ RAN ಎಕ್ವಿಪ್ಮೆಂಟ್ ಅಂತ ಹೇಳ್ತಾರೆ, ಅವ್ರು ಕೊಟ್ಟಿರೋದು. ಈ ಎರಡು ಎಕ್ವಿಪ್ಮೆಂಟ್ಗೆ ಆಕ್ಸೆಸ್ ನೆಟ್ವರ್ಕ್, ಕೋರ್ ನೆಟ್ವರ್ಕ್ ಎಲ್ಲ ಇಂಟಿಗ್ರೇಟ್ ಮಾಡಿ ನಮ್ಮ ಪ್ಯಾನ್ ಇಂಡಿಯಾ ಲೆವೆಲ್ ಅಲ್ಲಿ ಮಾಡ್ಲಿಕ್ಕೆ ಮೆಸರ್ಸ್ TCS ಟಾಟಾ ಕನ್ಸಲ್ಟೆನ್ಸಿ ಕಂಪನಿ ಇದೆಯಲ್ಲ, ಅವರು ನಮಗೆ ಟೋಟಲ್ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅವ್ರ ಮೇನ್ ಅಗ್ರಿಗೇಟರ್ ಅವರು ಮಾಡಿದ್ರು ಈ ನೆಟ್ವರ್ಕ್ ಎಲ್ಲ. ಇದರಲ್ಲಿ ಏನಂದ್ರೆ, ನಮ್ಮ ಕರ್ನಾಟಕ ಬಗ್ಗೆ ಹೇಳ್ಬೇಕಂದ್ರೆ, ಕರ್ನಾಟಕದಲ್ಲಿ ಒಂದು 5,150 ಸೈಟ್ಗಳು ನಾವು ಕರ್ನಾಟಕದಲ್ಲಿ ಮಾಡಿದೀವಿ ಈ ಪ್ರಾಜೆಕ್ಟ್ ಅಲ್ಲಿ. ಅದರಲ್ಲಿ ನಮಗೆ ಈಗ ಅರೌಂಡ್ 800 ಸೈಟ್ಗಳು, 793 ಸೈಟ್ಗಳು 4G ಸ್ಯಾಚುರೇಷನ್ ಪ್ರಾಜೆಕ್ಟ್ ಅಂತ ಒಂದಿದೆ. ಈ 4G ಸ್ಯಾಚುರೇಷನ್ ಪ್ರಾಜೆಕ್ಟ್ ಅಂದ್ರೆ ಏನಂದ್ರೆ, ನಮ್ಮ ಕರ್ನಾಟಕದಲ್ಲಿ ಇಳಿದು ರಿಮೋಟ್ ಹಳ್ಳಿಗಳು ಯಾವ್ದಿದ್ಯೋ, ಹಳ್ಳಿಗಳು ತುಂಬಾ ಫಾರೆಸ್ಟ್ಗಳಲ್ಲಾಗಲಿ, ತುಂಬಾ ದೂರ ಹಳ್ಳಿಗಳಲ್ಲಿ ಈಗನು ಕೆಲವು ಜಾಗದಲ್ಲಿ ಕೆಲವು ಹಳ್ಳಿಗಳಿಗೆ ನಮಗೀಗ ಸಿಗ್ನಲ್ ಇಲ್ಲ. ಐದರ್ 3G ಆಗಲಿ 2G ಆಗಲಿ ಯಾವುದೋ ಒಂದು ನೆಟ್ವರ್ಕ್ ಇಲ್ಲ ಅಲ್ಲಿಗೆ. ಅಂತ ಜನಗಳಿಗೆ ನಾವು ಈಗ ಮೊಬೈಲ್ ನೆಟ್ವರ್ಕ್ ಆಗಿ ಇಂಟರ್ನೆಟ್ ಕೊಡ್ಲಿಕ್ಕೆ ಆಗ್ತಿಲ್ಲ. ಅದರಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡಿದ್ರು ಅಂದ್ರೆ, ಡಿಜಿಟಲ್ ಭಾರತ ನಿಧಿ ಅಂತ ನಮ್ಮ USO ಫಂಡ್ ಅಂತ ಹೇಳ್ತಾರೆ, ಅದರಿಂದ ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಇಂದ ನಮಗೆ ತುಂಬಾ ಅದಕ್ಕೆ ಸ್ಪಾನ್ಸರ್ ಮಾಡಿದ್ರಿಂದ ನಮಗೆ ಕರ್ನಾಟಕ ಗೌರ್ಮೆಂಟ್ಗೆ 800 ಸೈಟ್ಸ್ ಅಂತ 793 ಸೈಟ್ಸ್ ಬಂದಿದೆ. ಈ ಎಲ್ಲ ಫಂಡಿಂಗ್ ಎಲ್ಲ ಅವ್ರು ಮಾಡ್ತಾರೆ, ಗೌರ್ಮೆಂಟ್ ಕಡೆಯಿಂದ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ. ಅದರಲ್ಲಿ ಈ ಸೈಟ್ಗಳೆಲ್ಲ ನಮ್ಮ ತುಂಬಾ ಫಾರೆಸ್ಟ್ ಏರಿಯಾದಲ್ಲಿನೂ, ರೆವಿನ್ಯೂ ಸೈಟ್ಸ್ ಅಲ್ಲಿನೂ ಈ ಸೈಟ್ಸ್ಗಳು ಇಂದಾಗಿ ಇಂಟಿಗ್ರೇಟ್ ಮಾಡಿದ್ವಿ. ಈಗ ಅದರಲ್ಲಿ ಅರೌಂಡ್ 517 ಅಂದ್ರೆ 517 ಸೈಟ್ಗಳು ಈಗ ಆಲ್ರೆಡಿ ವರ್ಕಿಂಗ್ ಇದೆ ಕರ್ನಾಟಕದಲ್ಲಿ. ಇದು ಎಲ್ಲ ಸೈಟ್ಗಳು ಎಲ್ಲೆಲ್ಲಿದೆ ಅಂದ್ರೆ, ತುಂಬಾ ರೂರಲ್ ವಿಲೇಜ್ಗಳಿದೆ. ಆ ರೂರಲ್ ವಿಲೇಜ್ ಅಲ್ಲಿ ಜನಗಳಿಗೆ ಎಲ್ಲರಿಗೂ ಈಗ 4G ನೆಟ್ವರ್ಕ್, ಹೈ ಸ್ಪೀಡ್ ಇಂಟರ್ನೆಟ್ ಎಲ್ಲ ಸಿಗ್ತಾ ಇದೆ. ಅವ್ರಿಗೆಲ್ಲ ಹುಡುಗರಿಗೆ ಎಜುಕೇಶನ್ ಆಗಲಿ, ಗೌರ್ಮೆಂಟ್ ಸ್ಕೀಮ್ಗಳಾಗಲಿ ಎಲ್ಲ ಮಾಡ್ಲಿಕ್ಕೆ ಅದು ಮಾಡ್ತಾ ಇದ್ದಾರೆ. ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಅಂದ್ರೆ 4G ಸ್ಯಾಚುರೇಷನ್ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನಮಗೆ ಕರ್ನಾಟಕ ಗೌರ್ಮೆಂಟ್ ತುಂಬಾ ಹೆಲ್ಪ್ ಮಾಡಾಯ್ತು. ಯಾಕಂದ್ರೆ ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ, ಪಂಚಾಯತಿ ಡಿಪಾರ್ಟ್ಮೆಂಟ್ ಆಗಲಿ, ಇದೆಲ್ಲರ ನಮ್ಗೆ ಸಹಕಾರ ಬೇಕು ಅವ್ರ ಕಡೆಯಿಂದ. ಅದರಿಂದ ನಮ್ಮ ಕರ್ನಾಟಕ ಗೌರ್ಮೆಂಟ್ ತುಂಬಾ ಹೆಲ್ಪ್ ಮಾಡಾಯ್ತು ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ. ಈಗ ಬಾಕಿ ಇದು ಇನ್ನೊಂದು 172 ಸೈಟ್ಗಳು ಪೆಂಡಿಂಗ್ ಇದೆ. ಅದನ್ನು ಬರೋ ದಿನದಲ್ಲಿ ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಹಂಗೆ ನಮ್ದು ಬ್ಯಾಂಗ್ಳೂರಲ್ಲಿ ನಮ್ಗೆ ಹಳೆ ಎಕ್ವಿಪ್ಮೆಂಟ್ ಇದೆ, ಹಳೆ ನೆಟ್ವರ್ಕ್ ಇದೆ BSNL. ಅಂದ್ರೆ ಅದು ನಾವು 9.2 ಫೇಸ್ ಅಂತ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಅದರಲ್ಲಿ ಹಳೆ ಎಕ್ವಿಪ್ಮೆಂಟ್ ನೆಟ್ವರ್ಕ್ಗೆ 3G 2G ಇಂದ 4G ನೆಟ್ವರ್ಕ್ ಅಪ್ಗ್ರೇಡ್ ಮಾಡ್ಲಿಕ್ಕೆ ಅದಕ್ಕೂ ನಾವು ಒಂದು 4,500 ಸೈಟ್ಗಳು ನಾವು ಅಪ್ಗ್ರೇಡ್ ಮಾಡಾಯ್ತು. ಈಗ ಆಲ್ರೆಡಿ ವರ್ಕಿಂಗ್ ಈಗ. ಅದರಿಂದ ನಾವು ಡೈಲಿ ಮಂತ್ಲಿ ನಮಗೆ 1 lakh ಕಸ್ಟಮರ್ಸ್ ಆ್ಯಡ್ ಆಗ್ತಾ ಇದಾರೆ ನಮ್ಮ ನೆಟ್ವರ್ಕ್ ಅಲ್ಲಿ. ತುಂಬಾ ಟ್ರಾಫಿಕ್ ಇದೆಲ್ಲ ನಡೀತಾ ಇದೆ. ಇನ್ನೊಂದು ಎಡಿಷನಲ್ ಎಕ್ವಿಪ್ಮೆಂಟ್ ಬರ್ತದೆ ನಮ್ಮ ಕರ್ನಾಟಕಕ್ಕೆ. ಆ ಬರೋದು ಎಕ್ವಿಪ್ಮೆಂಟ್ ಇಂದ ಬೆಂಗಳೂರಲ್ಲಿ ಆಗಲಿ, ನಮ್ಮ ರೆಸ್ಟ್ ಆಫ್ ದಿ ಕರ್ನಾಟಕ ಅಂದ್ರೆ ಅದರ್ ಡಿಸ್ಟ್ರಿಕ್ಟ್ಸ್ ಗಳನ್ನು ಎಡಿಷನಲ್ ಸೈಟ್ಸ್ ಹಾಕ್ಲಿಕ್ಕೆ ನಾವು ಪ್ಲಾನ್ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ಎಕ್ವಿಪ್ಮೆಂಟ್ ಬಂದ ಮೇಲೆ ಅದನ್ನು ಇಂಪ್ಲಿಮೆಂಟ್ ಆಗುತ್ತೆ. ಇದರಿಂದ ನಮ್ಗೆ ಏನಾಗುತ್ತಂದ್ರೆ, ಸೊ ಟೋಟಲ್ ಸ್ವದೇಶಿ ನೆಟ್ವರ್ಕ್ ಇದೆಲ್ಲ ನಮ್ಮ BSNL ಇರೋದು ಸ್ವದೇಶಿ ನೆಟ್ವರ್ಕ್ ಇಂದ ನಮಗೆ ಅವರ ಓನ್ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ ಅಲ್ಲಿ ವಿತ್ ಸೆಂಟ್ರಲ್ ಗೌರ್ಮೆಂಟ್ ಸಪೋರ್ಟ್ ಇಂದ ಬಂದಿರೋದು ನೆಟ್ವರ್ಕ್ ಆಗುತ್ತೆ. ನಮ್ದೇ ಎಕ್ವಿಪ್ಮೆಂಟ್ ಆಗುತ್ತೆ, ನಮ್ದೇ ನೆಟ್ವರ್ಕ್ ಆಗುತ್ತೆ. ನಮಗೆ ಇದು ನಮ್ಮ ಕಂಟ್ರಿಗೆ ಇದು ತುಂಬಾ ಪ್ರೈಡ್ ಮೂಮೆಂಟ್. ಸೊ ಆ ವಿಷಯವಾಗಿ ಇವತ್ತು ನಾವು ಈ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ. ಮುಂದಿನ ದಿವಸದಲ್ಲಿ ಇನ್ನೂ ಈ ನೆಟ್ವರ್ಕ್ ಏನಂದ್ರೆ 5G ನೆಟ್ವರ್ಕ್ನು 6G ನೆಟ್ವರ್ಕ್ನು ಅಪ್ಗ್ರೇಡ್ ಮಾಡ್ಕೋಬಹುದು. ಅಷ್ಟು ಈಜಿ ಆಗುತ್ತೆ ಈಗ. ಆವಾಗ 5Gಗೆ 6Gಗೆ ಹೋಗ್ಲಿಕ್ಕೆ ತುಂಬಾ ಕಷ್ಟ ಇರಲ್ಲ, ಟೈಮ್ ಆಗಲ್ಲ. ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಬೇಸಿಕ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ರೆ ನಾಳೆ ಅಪ್ಗ್ರೇಡೇಷನ್ ತುಂಬಾ ಈಜಿ ಆಗುತ್ತೆ. ಸೊ ಅದರಿಂದ ಇದು ಒಳ್ಳೆ ನೆಟ್ವರ್ಕ್.
ನಮಗೆ ನಮ್ಮ ಇಂಡಿಯಾದಿಂದ, ನಮ್ಮ ಮನೆಯಿಂದ, ನಮ್ಮ ಕಂಟ್ರಿಯಿಂದ ಮ್ಯಾನುಫ್ಯಾಕ್ಚರ್ ಎಕ್ವಿಪ್ಮೆಂಟ್ ಇಂದ, ಅದಕ್ಕೆ ಇಟ್ ಇಸ್ ಪ್ರೈಡ್ ಮೂವ್ಮೆಂಟ್.